ಅವರಿದ್ದಂಥವ್ರು ಸಿದ್ದರಾಮಯ್ಯ ಸಹಿತ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ. ಇದೆಲ್ಲ ಸುಳ್ಳು. ಆರ್ ಅಶೋಕ್ ಅವರು ಸದಾ ಸುಳ್ಳು ಹೇಳೋದನ್ನು ಮಾಡ್ತಿರ್ತಾರೆ. ಇದರಿಂದ ಆರ್ ಎಸ್ ಎಸ್ ಅವರು ತಮಗೆ ಹೇಳಿದಾಗ ಬೇಕಾದ್ರೆ ಹೇಳಿಸ್ತಾ ಇದ್ದಾರೆ ಅಂತೇಳಿ. ಒಂದು ಕಡೆ ಆರ್ ಎಸ್ ಎಸ್ ಕಾರಣಕ್ಕಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಆರ್ ಎಸ್ ಎಸ್ನ ಬದಲಾಗಿದೆ ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಇದರಲ್ಲಿ ಯಾರು ಸತ್ಯ ಯಾರು ಸುಳ್ಳ ಇದು ಇತಿಹಾಸಕ್ಕೆ ಬಿಡೋದು. ಆದರೆ ಇಲ್ಲೊಂದು ಮಾತ್ರ ಹೇಳಬೇಕಾಗ್ತದೆ. ಏನಪ್ಪ ಅಂತಂದ್ರೆ, ಮೂಲ ಹಸ್ತಪ್ರತಿ ಎಚ್ ಕಾಂತರಾಜರದು ಆ ಸಮಯದಲ್ಲೇ ಹೌದು ನಮ್ಮ ಏನಪ್ಪ ಅಂತಂದ್ರೆ ಜಯಪ್ರಕಾಶ್ ಅವರು ಅದನ್ನು ಒಪ್ಪಿರಲಿಲ್ಲ. ಹೆಗಡೆ ಅವರು ಇದು ಮೂಲ ಅಲ್ಲ, ಸಹಿ ಇಲ್ಲ ಅಂತೇಳಿ ಇದನ್ನು ನಾವು ಒಪ್ಕೊಳ್ಳೋಣ. ಆದರೆ ಈಗ ಅದು ಸಹಿ ಆಗ್ಯದನ್ನು ಅದಕ್ಕೆ ನಮ್ಮ ಸಿದ್ದರಾಮಯ್ಯರೊಂದು ಉತ್ತರ ಕೊಡ್ತಾರೆ. ಏನಪ್ಪ ಅಂದ್ರೆ, ವರದಿಯು ಗುರುವಾರ ಸಂಪುಟ ಸಭೆಯಲ್ಲಿ ಶೀಲ್ಡ್ ಕವರ್ನಲ್ಲಿತ್ತು. ನೀವೇನು ಶೀಲ್ಡ್ ಕವರ್ನಾಗ ಇರಲಿಲ್ಲ ಅಂತ ಹೇಳ್ತೀರಿ, ಶೀಲ್ಡ್ ಕವರ್ನಲ್ಲೇ ಇತ್ತು ವರದಿ. ಅದನ್ನು ಎಲ್ಲ ಸಚಿವರು ಎದುರಿಗೆ ತೆರೆದಿದ್ದು, ಎಲ್ಲರೂ ತೆರೆದಿದ್ದೀನಿ. ಮನೆಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವೇ? ಆರ್ ಎಸ್ ಎಸ್ ಹೇಳಿಕೊಟ್ಟದ್ದನ್ನಷ್ಟೇ ಬಿ ಜೆ ಪಿಯವರು ಮಾತನಾಡ್ತಾರೆ ಅಂತೇಳಿ ಮತ್ತೆ ಆರ್ ಎಸ್ ಎಸ್ ಮೇಲೆ ಪ್ರತಿ ಆರೋಪ ಮಾಡಿದ್ದಾರೆ. ಇದು ಸುಳ್ಳ. ನಾವು ತಂದಾಗ ಬಾಕ್ಸ್ನಲ್ಲೇ ಇತ್ತು, ಅದು ಸೀಲ್ಡ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರು ಕರೆ ಇರಲಿ ಸುಳ್ಳು ಇರಲಿ, ಈಗ ಆದಂಥ ಸರ್ವೆ ಏನದಪ್ಪ ಅಂತಂದ್ರೆ ಅದು ತಪ್ಪದ ವೈಜ್ಞಾನಿಕದ ಅಂತೇಳಿ ಹೇಳಲಿಕ್ಕೆ ಅಷ್ಟು ಸುಲಭ ಇಲ್ಲ. ವಿರೋಧ ಪಕ್ಷ ಹೇಳ್ಬೋದು, ಯಾಕಂದ್ರೆ ಅವ್ರಿಗೆ ಬೇಕಾಗಿದೆ, ಈಗ ಅದು ಕ್ಯಾನ್ಸಲ್ ಆಗೋದು ಬೇಕಾಗಿದೆ. ಮತ್ತೊಮ್ಮೆ ಏನಪ್ಪ ಅಂತಂದ್ರೆ ಏನು ಎಷ್ಟಾಗಿದೆ ಆ್ಯಕ್ಚುಲಿ ಕರೆಕ್ಟ್ ಆಗಿದ್ರೆ ಸರ್ವೆ ಅಂತೇಳಿ ಸರ್ವೇನ ಒಂದು ತನಿಖೆ ಆಗಲಿ ಅಂತ ಸ್ವತಃ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ತನಿಖೆ ಆಗಲಿ ಇದು. ಮತ್ತು 150 ಕೋಟಿ ರೂಪಾಯಿ ನೀವು ಖರ್ಚು ಮಾಡಿದಿರಿ, ಅದು ದುಡ್ಡು ಎಲ್ಲಿ ಹೋಯಿತು ಸರ್ವೆ ಮಾಡೋದಕ್ಕಾಗಿ, ಅದಕ್ಕೆ ಸರ್ವೆ ನಿಜವಾಗಿ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವರು ಬಿಟ್ಟಿಲ್ಲ. ನೀವು ಸುಳ್ಳು ಹೇಳ್ತೀರಪ್ಪ ಹಂಗೆ ಹೇಳ್ಕೊತ ಹೋಗ್ಬೇಡ್ರಿ, ನಿಮ್ಮ ಮುಂದೆ ನಾವು ಓಪನ್ ಮಾಡಿದ್ವಿ, ನಾವು ಸಚಿವರ ಮುಂದೆ ಅಂತ ಇವರು ಹೇಳ್ತಿದ್ದಾರೆ.